Congratulations, Mr. Bhaskar. Few moments later. ನಿನ್ನ ಹತ್ರ ದುಡ್ಡಿದ್ರೆ ಈ ವಿಡಿಯೋ ನಿನಗಂತೂ ಅಲ್ವೇ ಅಲ್ಲ ಸರ್. ಯಾರ್ಯಾರು ಲೈಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರಲಿ, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಿರಲ್ಲ ಅಂಥವ್ರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ. ಈ ಇಂಟ್ರೋ ನೋಡಿದ ತಕ್ಷಣ ತುಂಬ ಜನ ಬಾಯ್ಸ್ಗೆ ಅವರ ನೆನ್ನೆ ಆಗಿದ್ದ ಘಟನೆ ಒಂದ್ಸಲಿ ಕಣ್ಮುಂದೆ ರಪ್ ಅಂತ ಹೋಗುತ್ತೆ. ಥಿಂಗ್ ಏನಂದರೆ, ನಮ್ಮ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಪಬ್ಗಳಲ್ಲೂ ಕೂಡ DBS ಸಿಸ್ಟಮ್ ನಡೀತಿದೆ. DBS ಸಿಸ್ಟಮ್ ಏನಂದರೆ ಡಬಲ್ ಬಿಲ್ಲಿಂಗ್ ಸಿಸ್ಟಮ್ ಅಂತ. ಡಬಲ್ ಬಿಲ್ಲಿಂಗ್ ಸಿಸ್ಟಮ್ ಲೈಕ್ ಎಕ್ಸಾಕ್ಟಾಗಿ ಏನು ಇದ್ರು ಲೈಕ್ ಹೇಗೆ ನಡೀತಿದೆ, ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಮತ್ತು ನನ್ನ ಫ್ರೆಂಡು ಒಂದು 5 ಜನ ಹೋಗಿರ್ತೀವಿ, ಒಂದು ಟೇಬಲಲ್ಲಿ ಕೂತ್ಕೊಳ್ತೀವಿ. ಸೇಮ್ ಇನ್ನೊಂದು 5 ಜನ ಬಂದು ಇನ್ನೊಂದು ಟೇಬಲಲ್ಲಿ ಕೂತ್ಕೊತಾರೆ. ಎಕ್ಸಾಕ್ಟಾಗಿ ಅವ್ರು ಏನು ಕುಡಿತಾರೋ ನಾವು ಅದೇ ಕುಡಿತೀವಿ. ಬಟ್ ನಮ್ಮದ್ರಲ್ಲಿ ಒಬ್ಬರು ಇಬ್ಬರು ಕುಡಿದಿರೋರು ಇರ್ತಾರೆ, ಓಕೆನಾ. ಬಟ್ ಬಿಲ್ ಅವ್ರು ಎಷ್ಟು ಮಾಡಿದಾರೆ ನಾವು ಅಷ್ಟೇ ಮಾಡ್ತೀವಿ. ಬಟ್ ಫೈನಲ್ ಆಗಿ ಅವ್ರ ಕೈಗೆ ಹೋಗೋ ಬಿಲ್ ಬಂದು ಅವ್ರಿಗೆ 10,000 ಹೋದರೆ ನಮ್ಗೆ 6,000 ಬರುತ್ತೆ. ಜಸ್ಟ್ ಬಿಕಾಸ್ ಆಫ್ ನಮ್ಮದ್ರಲ್ಲಿ ಇಬ್ಬರು ಕುಡ್ದಿಲ್ಲ, ಓಕೆ. ಬಿಲ್ ಇವ್ರಿಗೆ ಅವ್ರು ಏನು ಕುಡ್ದಿದ್ದಾರೆ, ಏನು ತಿಂದಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಒಂದು ರೀಸನಿಂದ. ಬಟ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ಕುಡಿತಾರೆ. ಅವ್ರಿಗೆ ಅವ್ರು ಏನೇನು ತಿಂದಿದ್ದಾರೆ, ಏನೇನು ಕುಡ್ದಿದ್ದಾರೆ ಅಂತ ಒಂದು ಪರಿಜ್ಞಾನ ಸಹ ಇರಲ್ಲ. ಸೊ ಈ ಥರ ಎಕ್ಸಾಕ್ಟಾಗಿ ವರ್ಕ್ ಆಗುತ್ತೆ. ಲೈಕ್ ನನಗೆ ಹೆಂಗೆ ಗೊತ್ತು ಇದು ಅಂತ ಹೇಳಿದ್ರೆ, ಒನ್ ಆಫ್ ಮೈ ಫ್ರೆಂಡ್ ವರ್ಕಿಂಗ್ ಇನ್ ಪಬ್, ಓಕೆನಾ. ಅವ್ನು ಹೇಳ್ತಾನೆ, ಮಗ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಕಣೋ, ಅಯ್ಯೋ ಅನಿಸುತ್ತೆ. ಬಟ್ ಸಿಸ್ಟಮ್ ಹಂಗಿದೆ, ನಾನು ಏನು ಮಾಡೋಕ್ಕಾಗಲ್ಲ. ನಾನು ಲೈಕ್ ಜಾಬ್ ಮಾಡ್ತಿದ್ದೀನಿ ತಾನೆ, ಬೇರೆ ಆಪ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ನಿನ್ಗೆ ಯಾವುದಾದ್ರು ಪ್ರಾಜೆಕ್ಟ್ ಬಂದರೆ ಅದರಲ್ಲಿ ತಪ್ಪಿದ್ರು ಕೂಡ ನೀನು ಅದು ಯಾರಿಗೂ ಹೇಳೋಕ್ಕಾಗಲ್ಲ, ನೀನು ಮಾಡಲೇಬೇಕಲ್ವ ಅಂತ. ಎಕ್ಸಾಕ್ಟ್ ಒಪ್ಕೋಬೇಕದು. ಬಟ್ ಥಿಂಗ್ ಏನಂದರೆ, ನಿಮ್ಗೆ ಪರಿಜ್ಞಾನ ಇರಬೇಕು. ಲೈಕ್ ನಾನು ಎಷ್ಟು ಕುಡ್ದಿದ್ದೀನಿ, ನಾನು ಎಷ್ಟು ತಿಂದಿದ್ದೀನಿ, ನಾನು ಎಷ್ಟು ಬಿಲ್ ಪೇ ಮಾಡ್ತಿದ್ದೀನಿ ಅಂತ. ಆ ಪರಿಜ್ಞಾನ ಇಲ್ಲ ಅಂದಾಗ 50,000 ಇರೋದು 0 ಕೂಡ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನ್ಯೂ ಇಯರ್ ಅಂತ ಹೇಳಿಬಿಟ್ಟು ರಾತ್ರಿ ಏನು MG ರೋಡಲ್ಲಿ ಅಲ್ಲಿ ಇಲ್ಲಿ ಕೋರ್ಮಂಗ್ಲ ಫುಲ್ಲು ಜೋರು ಒಂದು 6-7 ಗಂಟೆಯಿಂದ ಸ್ಟಾರ್ಟ್ ಮಾಡಿ 2 ಗಂಟೆ ತನಕ ಧೂಳು ಎಬ್ಸ್ಬಿಟ್ರಿ, ಓಕೆನಾ. ಏನಾಯಿತು, ಮಾರ್ನಿಂಗ್ ಆಯಿತು, ಡೇ ಕ್ಯಾಶುಯಲಾಗೇ ಇದೆ. ಜಸ್ಟ್ ಏನು ಒಂದು ಡೇಟ್ ಒಂದು ಚೇಂಜ್ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಚೇಂಜ್ ಆಗೋಲ್ಲ. ನಾನು ಹುಟ್ಟಿದಾಗಿಂದ ಇದು ನೋಡ್ತಾನೆ ಇದ್ದೀನಿ, ನ್ಯೂ ಇಯರ್ ಅಂದರೆ ಏನು ಚೇಂಜ್ ಆಗೋಲ್ಲ. ಜಸ್ಟ್ ಬಿಕಾಸ್ ಆಫ್ ಕೆಲವರು ಅವ್ರಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ಅಂಥವ್ರಿಗೆ ಏನಾದರೂ ಮಾಡ್ಕೊಂಡು ಸಾಯಿರಿ. ಎನಿಹೌ ಹ್ಯಾಪಿ ನ್ಯೂ ಇಯರ್. ಪ್ರತಿ ವರ್ಷದಲ್ಲೂ ಸಹ ಏನೋ ಒಂದು ಹೊಸ ಮೋಟಿವೇಟ್ ಇಟ್ಕೊಂಡು ಮಾಡಿ. ಬಟ್ ನನಗಂತೂ ಈ DBS ಸಿಸ್ಟಮ್ ನೋಡಿದ ಮೇಲಂತೂ ಮನಸ್ಸಿಗಂತೂ ತುಂಬ ಬೇಜಾರಾಯಿತು. ಬಿಕಾಸ್ ನನ್ನ ಕಣ್ಣು ಮುಂದೆನೇ 5,000 6,000 ಒಬ್ಬೊಬ್ಬರ ಹತ್ರ ಎಕ್ಸ್ಟ್ರಾ ಬಿಲ್ ಪೇ ಮಾಡಿಸ್ಕೊತಿದ್ದಾರೆ. ಒಂದು ಶಾಟ್ ಬಂದು ನಿನ್ನೆ 1,200 1,300 ರುಪೀಸ್. ನಾರ್ಮಲ್ ಜೇಗರ್ ಬಾಂಬ್ ಬಂದು 700 ರುಪೀಸು. ಬಟ್ ನಿನ್ನೆ ಮಾರಿದ್ದು 1,500 2,000 ಪರ್ ಶಾಟ್. 31 ದಿನ ಕಷ್ಟಪಟ್ಟು ಸಂಪಾದನೆ ಮಾಡದೆ ಬಂದಿರೋ ಸ್ಯಾಲ್ರಿನ 30 ನಿಮಿಷದಲ್ಲಿ ಖಾಲಿ ಮಾಡಿಬಿಟ್ರಲ್ಲ. ಈಗ ಕಂಪ್ಲೀಟ್ 1 ಮಂತ್ ಹೆಂಗೆ ಸಸ್ಟೈನ್ ಆಗ್ತೀರಾ? ಸಾಲ ಮಾಡ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಈ ಥರ ಪಬ್ಗಳಲ್ಲಾಗಲಿ ಪಾರ್ಟಿಗಳಲ್ಲಾಗಲಿ ಈ ಫೆಸ್ಟಿ ಸೀಸನ್ಸಲ್ಲಿ ಒಂದು ವ್ಲಾಗ್ ಮಾಡ್ತಿದ್ರೆ MG ರೋಡಲ್ಲಿ ಒಬ್ಬರು ನಿಂತ್ಕೊಂಡಿದ್ರು. ನಾನು ವ್ಲಾಗ್ ಮಾಡ್ಕೊಂಡು ನಾನು ಆರಾಮಾಗಿ ಹೋಗ್ತಿದ್ದೆ. ಕ್ಯಾನ್ ವಿ ಹ್ಯಾಂಗ್ ಔಟ್ ಫಾರ್ ನೈಟ್ ಅಂದರು. ಐ ವಾಸ್ ಲೈಕ್, ನೋ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬಂದ್ಬಿಟ್ಟೆ. ಚೆನ್ನಾಗಿದ್ರು, ಓಕೆನಾ. ಬಟ್ ಒಂದ್ಸಲಿ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ನನಗೂ ನೆನ್ನೆ ಸ್ಯಾಲ್ರಿ ಆಗಿತ್ತು. ಬಟ್ ನಾನು ಬಂದು ನೆಮ್ಮದಿಯಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಕಣ್ಣು ಮುಂದೆ ಆಗಿದ್ದು ನೋಡಿ ನಾನು ಹೇಳ್ತಾ ಇರೋದಷ್ಟೇ. ಸೊ ಬಿ ಕೇರ್ಫುಲ್. ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆದರೂ ಹೋದಾಗ ಒಂದ್ಸಲಿ ನೀನು ಎಷ್ಟು ಪೇ ಮಾಡಿದೀಯಾ, ನಿನ್ನ ಹತ್ರ ದುಡ್ಡಿದ್ರೆ ಈ ವಿಡಿಯೋ ನಿನಗಂತೂ ಅಲ್ವೇ ಅಲ್ಲ ಸರ್. ಯಾರ್ಯಾರು ಲೈಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರಲಿ, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಿರಲ್ಲ ಅಂಥವ್ರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ. ಇಫ್ ಇನ್ ಕೇಸ್ ನೀನು ಬಿಲ್ ಪೇ ಮಾಡ್ತಿದ್ಯಾ ಅಂದಾಗ ಒಂದ್ಸಲಿ ಕ್ರಾಸ್ ಚೆಕ್ ಮಾಡು, ನೀನು ಬಿಲ್ ಎಷ್ಟು ಕುಡ್ದಿದ್ಯಾ ಅಂತ. ಇಫ್ ಇನ್ ಕೇಸ್ ಬಿಲ್ ಏನಾದರೂ ರಾಂಗ್ ಆಗಿದ್ರೆ ಇಮಿಡಿಯೇಟಾಗಿ ಅವನ್ನ ಕೇಳಿ, ಅವ್ನು ಹೇಳ್ತಾನೆ, ಓ ಸಾರಿ ಸರ್ ಬೈ ಮಿಸ್ಟೇಕ್ ಸಾರಿ ಅಂತ 5 ಸಲ ಹೇಳ್ತಾನೆ. ಅದೇ ನೀನು ನೋಡಿಲ್ಲ ಅಂದರೆ, ಹುಡುಗಿರಿದ್ದಾಗ ಐ ಥಿಂಕ್ ಆಲ್ಮೋಸ್ಟ್ 90% ಆಫ್ ಬಾಯ್ಸು ಯಾರೂ ಲೈಕ್ ಬಿಲ್ ಚೆಕ್ ಮಾಡಲ್ಲ, ಓಕೆ. ಯಾರು ಚೆಕ್ ಮಾಡಲ್ಲ. ಯಾವನು ಚೆಕ್ ಮಾಡುತ್ತಾನೆ ನೋಡಿ, ಅವನು ನಿಜವಾದ ಮೆನ್, ಓಕೆ. ಥ್ಯಾಂಕ್ ಯು ಸೋ ಮಚ್, ಬಾಯ್.